ವೀಕ್ಷಕರೇ, ಟಿವಿ ವಿಕ್ರಮ ಹೊಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಆರೋಗ್ಯ ಸೂತ್ರ ಮತ್ತು ಆಹಾರ ಪದ್ಧತಿ ಬಗ್ಗೆ ತಿಳಿಸಿಕೊಡುವಂತಹ ಹೊಸ ಕಾರ್ಯಕ್ರಮ ಇದಾಗಿದೆ. ಇದುವೇ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಎನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು ಹಾಗೂ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಸೊ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಂದರೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಈ 3 ಪ್ರಾಡಕ್ಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಪ್ರಾಡಕ್ಟ್ಗಳ ಬಗ್ಗೆ ನಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡಿ. ಅಂದರೆ ಹೇಗೆ ತಯಾರಿಸಿದ್ರೆ ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ್ಯಂಡ್ ಕಾಂಬಿನೇಷನಲ್ಲಿ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ. ಓಕೆ, ಇದು ಎಲ್ಲದರದ್ದು ಇವಿಷ್ಟುದು ರೆಸಿಪೀಸ್ ಅಂತ ಬಂದು ನಮಗೆ ಸನಾತನದಿಂದ ಇದೆ, ಆಯುರ್ವೇದದಿಂದ ಇದೆ. ಬಟ್ ಇದೆಲ್ಲ ಆಕ್ಸಿಡೆಂಟಲ್ ರೀಡಿಸ್ಕವರೀಸ್. ಅಷ್ಟು ಶ್ರೇಯಸ್ಸು ಗೌಡಕ್ಕೆ ಸೇರ್ಬೇಕು. ಸೊ ಅವ್ರು ಹೆಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಎಸ್, ಇದೆ ಜಸ್ಟ್ ಮೇಡಮ್, ನಾವು ಇದರಲ್ಲಿ ಹೆವಿ ಇಂಗ್ರೀಡಿಯೆಂಟ್ಸ್ ಮಾಡಿಲ್ಲ. ನಾವು ಇದನ್ನ ಈ ಕಾಳನ್ನ ನಾವು ಪ್ರಮೋಟ್ ಮಾಡಬೇಕು, ದಿನಂಪ್ರತಿ ಯೂಸ್ ಮಾಡೋ ತರ ನಾವು ಯೂಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ, ನಾನು ಪಿ ಜಿಲಿರೋ ಲೇಡೀಸ್ಗೆ ಪಾಪ ಅವ್ರಿಗೆ ಮಿಗ್ದಿ ಇರಲ್ಲ, ಏನೋ ರೆಫ್ರಿಜರೇಟರ್ ಇರಲ್ಲ, ಹಾಲು ಸ್ಟೋರ್ ಮಾಡ್ಲಿಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ಇನ್ಸ್ಟೆಂಟ್ ಆಗಿ ಹಾಲಿನ ಪುಡಿ ಆಡ್ ಮಾಡಿದ್ವಿ. ಮತ್ತೆ ಸಾಯಂಕಾಲ ಈಗ ಸ್ತ್ರೀಯರಿಗೆ ಹೆಂಗಂತಂದ್ರೆ, ಮಹಿಳೆಯರಿಗೆ ಅವ್ರಿಗೆ ಟೀ ಕಾಫಿ ಹೆಂಗ್ ಪ್ರಿಪೇರ್ ಮಾಡ್ತಾರ ಫಾಸ್ಟ್ ಆಗಿ, ಆ ತರ ಎಲ್ಲ ಫಾಸ್ಟ್ ಆಗಂತದ್ ಬೇಕು. ಅದಕ್ಕೋಸ್ಕರ ನಾವು ಇನ್ಸ್ಟೆಂಟ್ ರೆಡಿ ಮಾಡಿದೀವಿ. ಬಿಟ್ರೆ ಇದರಲ್ಲಿ ಮೇನ್ ಥೀಮ್ ಬಂದ್ಬಿಟ್ಟು ಅಳವಿಕಾಳು, ಹುರುಳಿಕಾಳು, ಕಾಮಕಸ್ತೂರಿ ಬೀಜನೇ ಥೀಮ್ ಇರೋದು. ನಾವೀಗೇನು ಬಳಸೋ ಮೆಥಡ್ ಹೇಳಿದ್ವಲ್ಲ, ಅದನ್ನ ಅದೇ ಪ್ರಕಾರ ಬೆಳೆಸ್ಬೇಕು. ಬಟ್ ನಾವು ಇದನ್ನ ಉದ್ದೇಶ ಇಷ್ಟೇ, ನಾವು 2 ಹೊತ್ತು ಮಕ್ಕಳಿಗೆ ಬೆಳಗ್ಗೆ ಟೀ ಕಾಫಿ ಕುಡಿಸೋದು, ಸಾಯಂಕಾಲ ಟೀ ಕಾಫಿ ಕುಡಿಸ್ತೀವಲ್ಲ, ಅದ್ರ ಜಾಗದಲ್ಲಿ ಇದನ್ನ ಕುಡಿಸ್ಲಿ ಅಂತ ಹೇಳ್ತೀವಿ. ಬಟ್ ಅವ್ರ ಮಕ್ಕಳಿಗೆ ಕಂಪಲ್ಸರಿ ಇದನ್ನ ಕುಡಿಸ್ಬೋದೇನೋ, ತಾವು ಬಿಡ್ಲಿಕ್ಕಿಲ್ಲ. ತಾವು ಬಿಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ವೀಕ್ಲಿ ಒನ್ಸ್ ಟ್ವೈಸ್ ಇದನ್ನ ಆಡ್ ಆನ್ ಮಾಡ್ಕೊಳ್ಳಿ, ಚೇಂಜ್ ಓವರ್ ಮಾಡ್ಕೊಳ್ಳಿ. ಜಸ್ಟ್ ಚೇಂಜ್ ಓವರ್ ಫಾರ್ ದ ಜಸ್ಟ್ ಚೇಂಜ್ ಅಂತಾರಲ್ಲ, ಆ ತರ. ಏನೋ ಇವಾಗ ಹೆಂಗಿದೆ ಅಂದ್ರೆ, ಟೀ ಕಾಫಿ ಬೇಜಾರಾದ್ರೆ ಕೆಲವು ಟೈಮ್ ಕಷಾಯ ಮಾಡ್ಕೊಂಡು ಕುಡಿತಾರೆ. ಕಷಾಯ ಮಾಡ್ಲಿಕ್ಕೂ ಪ್ರಿಪ್ರೇಷನ್ ಬಾಳಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಕಷಾಯ ಸಿಗುತ್ತೆ. ನಾವೇನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕರಾವಳಿ ಕಷಾಯ ಅಂತೇಳಿ, ನೆಗಡಿ ಆದಲ್ಲಿ, ಕೆಮ್ಮಾದಲ್ಲಿ ಅದನ್ನೆಲ್ಲ ಕುಡಿತಿದ್ವಲ್ಲ, ಆ ತರ ಪ್ರಾಡಕ್ಟ್ ನಾವು ನಮ್ಮ ಕಂಪ್ನಿಲಿ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಲಾಂಚ್ ಮಾಡ್ತೀವಿ. ಅದನ್ನ ಬಳಸಲಿ. ಏನಂದ್ರೆ ಟೀ ಕಾಫಿ ಜಾಗದಲ್ಲಿ ಇದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಬಟ್ ಯಾವ್ದನ್ನ ಯಾವ ತರ ಕಾಂಬಿನೇಷನ್ ತಗೋಬೇಕಂತ ಡಾಕ್ಟರ್ ನಿಮ್ಗೆ ಮಾಹಿತಿ ಕೊಡ್ತಾರೆ. ಈಗ ಒಂದ್ ದೊಡ್ಡ ಪ್ರಶ್ನೆ ಏನಂತಂದ್ರೆ, ನಾನು ಕಾಫಿ ಕುಡಿಯೋದು ಯಾಕೆ ಬಿಡ್ಲಿ ಅಂತ, ಅಥವಾ ನಾನು ಟೀ ಕುಡಿಯೋದು ಯಾಕೆ ಬಿಡ್ಲಿ ಅಂತ. ಸೊ ಯಾಕೆ ಕುಡಿಬೇಕು ಅನ್ನೋದಕ್ಕೆ ಅವ್ರ ಹತ್ರ ಎಕ್ಸ್ಪ್ಲೇಷನ್ ಇಲ್ಲ. ಬಿಕಾಸ್ ಕಳೆದ 3 ದಶಕಗಳಿಂದ ನನ್ನ ತಂದೆ ತಾಯಿ ಕುಡ್ಕೊಂಡು ಬಂದಿದ್ರೆ ನಾನು ಕುಡಿತಾ ಬಂದಿರ್ತೀನಿ. ನಮ್ಮ ತಂದೆ ತಾಯಿ ಯಾಕೆ ಕುಡಿದ್ರು? ಫಾರ್ ದೆಮ್ ಇಟ್ ವಾಸ್ ಅ ಸ್ಟೇಟಸ್. ನಮ್ಮ ಮನೆಯಲ್ಲಿ ನಾವು ಟೀ ಕುಡಿತಿದೀವಿ ಅಂತಂದ್ರೆ ನಾವು ಶ್ರೀಮಂತರು ಅಂತ ಸುಡೋ ಪ್ರೆಸ್ಟೀಜ್ ಬಂತು. ಇನ್ ಕೆಲವು ಭಾಗದಲ್ಲಿ ವಾತಾವರಣ ಥಂಡಿ ಇದೆ, ಸೊ ನಮಗೆ ಕಾಫಿ ಕುಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಚಿಕ್ಕಮಂಗ್ಳೂರು, ಮಡಿಕೇರಿ ಆ ಭಾಗದಲ್ಲಿ ಅವ್ರು ಅದನ್ನ ರೂಢಿ ಮಾಡ್ಕೊಂಡ್ರು. ಬಟ್ ಉತ್ತರ ಕರ್ನಾಟಕದಲ್ಲಿ ಇರೋ ಬಿಸಿಲಿಗೆ ಚಾ ಯಾಕೆ ರೂಢಿ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಚಾ ಕುಡಿದಾರೆ. ಆಮೇಲೆ ಆಯುರ್ವೇದ ಏನ್ ಹೇಳುತ್ತೆ, ಯಾರಾದ್ರೂ ಬಿಸಿಲಿಗೆ ಹೋಗಿ ಬಂದ್ರೆ ಕಿಡ್ನಿ ಮೆರಿಡಿಯನ್ ಕಾಲಿಂದ ಶುರು ಆಗೋದು. ಸೊ ನೀವು ಸುಸ್ತಾಗಿ ಬಂದಿರ್ತೀರ ಅಂದ್ರೆ ಫಸ್ಟ್ ಕಾಲ್ ತೊಳೆಯಕ್ ನೀರ್ ಕೊಡ್ಬೇಕು. ಸೊ ದಟ್ ಯುವರ್ ಕಿಡ್ನಿ ಗೆಟ್ಸ್ ಎನರ್ಜೈಸ್ಡ್ ಅಂಡ್ ಟೋನಿಫೈಡ್. ನೀರ್ ಹಾಕ್ತಿರಿ. ಸೊ ಕಿಡ್ನಿ, ನೀವು ಒಂಥರ ಕಿಡ್ನಿನ ನೀವು ಕಾರಲ್ಲಿರೋ ಕೂಲೆಂಟ್ ತರ ನೋಡ್ಬೇಕು. ಸೊ ನಿಮ್ ಬಾಡಿನ ರೆಗ್ಯುಲೇಟ್ ಮಾಡೋದೇ ಕಿಡ್ನಿ. ನೀವು ಥಂಡಿಯಲ್ಲಿ ಇದ್ದಾಗ ಜಾಸ್ತಿ ಯೂರಿನ್ ಪಾಸ್ ಮಾಡ್ತೀವಿ, ಬಿಕಾಸ್ ಕಿಡ್ನಿ ಇಸ್ ಓವರ್ ವರ್ಕಿಂಗ್. ನಿದ್ದೆಗೆಟ್ಟಾಗ ಕಿಡ್ನಿ ಯೂರಿನ್ ಜಾಸ್ತಿ ಪಾಸ್ ಮಾಡ್ತೀವಿ, ಬಿಕಾಸ್ ಕಿಡ್ನಿಗೆ ಎಕ್ಸ್ಟ್ರಾ ಸ್ಟ್ರೆಸ್. ಯಾರಾದ್ರೂ ನಿದ್ದೆಗೆಡ್ತೀರ ಅಂತಂದ್ರೆ ಅದು ಒಂದು ಟಾರ್ಚರ್. ಸೊ ಎಲ್ಲಾದ್ರೂ ಹೋಗಿ ಬಂದ್ವಿ ಅಂದ ತಕ್ಷಣ ಐದರ್ ತಣ್ಣೀರು ಬೆಲ್ಲ ಕೊಡ್ತಿದ್ರು, ಇಲ್ಲ ಕುಡಿಯಕ್ ನೀರ್ ಕೊಟ್ಟು ಒಂದ್ ಚಂಬು, ಒಂದು ಇದು ಅಂತೀವಿ ನಾವು, ಪೂರ ಚಂಬು ಅಂತೀವಿ ಅಥವಾ ತಂಬಿಗೆ ಅಂತೀವಿ, ಪೂರ್ತಿ ಮಜ್ಜಿಗೆ ಕೊಡ್ತಿದ್ರು, ಕಡ್ದಿರೋ ಮಜ್ಜಿಗೆ ಅಂತೂ ಎಲ್ಲೋದು ದನಗಳೇ ಇಲ್ಲ. 140 ಕೋಟಿ ಜನಸಂಖ್ಯೆ ಇರೋ ದೇಶಕ್ಕೆ ನಾವು 10 ಕೋಟಿ ಲೀಟರ್ ಹಾಲು ಪ್ರೊಡ್ಯೂಸ್ ಮಾಡ್ತಿಲ್ಲ. ಆದ್ರೆ ಈ ದೇಶದಾದ್ಯಂತ ಯಾವುದೇ ಸಣ್ಣ ಸಿಟಿಯಲ್ಲಿ, ಸಣ್ಣ ಹಳ್ಳಿಯಲ್ಲಿ, ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರು 24/7 ಪನೀರು, ಮೊಸರು, ಚೀಸ್, ಮಜ್ಜಿಗೆ, ಹಾಲು ಸಿಗುತ್ತೆ ನಿಮಗೆ. ಐ ಡೋಂಟ್ ನೋ, ವಿ ಆರ್ ಬ್ಲೆಸ್ಡ್ ಕಂಟ್ರಿ. ಹೆಂಗ್ ಸಿಗುತ್ತೆ, ಏನಾಗುತ್ತೆ, ಯಾರು ಸರ್ಕಾರಗಳಿಗೂ ಗೊತ್ತು ಫ್ರಾಡ್ ಆಗ್ತಿದೆ, ಎಲ್ಲೋ ಕಲುಷಿತ ಇದೆ ಆಹಾರ ಅಂತ. ಆನಲಾಗ್ ಪನೀರ್ಗೆ ಪರ್ಮಿಷನ್ ಕೊಟ್ಟಾಗಿದೆ ಸರ್ಕಾರಗಳು. ಐ ಮೀನ್ ಅದಾಗೇನ್ ಇಟ್ಸ್ ಅನ್ ಔಟ್ ಆಫ್ ಟಾಪಿಕ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್ ಅಂತಂದ್ರೆ, ಸೊ ನಮಗೆ ಕಸ ತಿನ್ನಿಸ್ತಾ ಇದಾರೆ ಅಂತ ಎಲ್ಲಾ ಕಡೆಗೂ ಗೊತ್ತು. ಕುತ್ಕೊಂಡು ಯೋಚನೆ ಮಾಡಿದ್ರೆ ವಿವೇಕ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ಹಸಿರು ಕಲರ್ ಡಬ್ಬ, ನೀಲಿ ಕಲರ್ ಡಬ್ಬ, ಹಳದಿ ಕಲರ್ ಡಬ್ಬ, ಯಾವ ಡಬ್ಬದಲ್ಲಿ ಹಾಕಿ ಯಾವುದೇ ಸೆಲೆಬ್ರಿಟಿ ಬಂದ್ ಮಾಡಿದ್ರು ಒಂದು ಕಸನೆ. ಇಂಗ್ರೀಡಿಯೆಂಟ್ಸ್ ತೆಗೆದು ನೋಡಿದ್ರೆ ಮೋರ್ ದೆನ್ 40-50% ಡೈರೆಕ್ಟ್ ಆಗಿ ಶುಗರ್ ಅಂತ ಬರ್ದಿರ್ತಾರೆ. ಅದ್ರ ಸಬ್ಸ್ಟಿಟ್ಯೂಟ್ಸ್ ಬರ್ದಿರ್ತಾರೆ 5% ಮಾಲ್ಟೋಡೆಕ್ಸ್ಟ್ರಿನ್, ಅದು ಇದು ಅಂತ ಬರ್ದ್ರೆ ಎಂಡ್ ಆಫ್ ದಿ ಡೇ ಹುಡುಕಿದ್ರೆ ಅದರಲ್ಲಿ ದೇಹಕ್ಕೆ ಬೇಕಾಗಿರೋದು 1-2% ಸೆತೆಗೂ ಇರೋದಿಲ್ಲ. ಸೊ ಅದ್ರ ಮೇಲೆ ವಿಪರೀತ ದುಡ್ಡು ಹಾಕಿ ಹುಡುಗರದ ಹೆಲ್ತ್ ಹಾಳು ಮಾಡಿ, ಚಿಕ್ಕ ಮಕ್ಳದ ಆರೋಗ್ಯನ ಹಾಳು ಮಾಡ್ಕೊಂಡು ಜಲ್ದಿ ಹೆಚ್ಚು ಕಡಿಮೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ದೊಡ್ಡವರು ಕಾಫಿ ಟೀ ಮೇಲೆ ದುಡ್ಡು ಹಾಕಿ ಅವ್ರಿಗೆ ಶುಗರ್ ಬರ್ಸ್ಕೊಂಡು ಸಾಯತಂಕ ಮಾತ್ರ ನಮ್ಗೆ ಅದ್ರ ಬದಲು ಲೈಫ್
ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ರೆ ದಟ್ ಈಸ್ ಐಡಿಯಲ್. ಸೊ ಟೀ ಯಾಕೆ ಕುಡಿಬೇಕಿತ್ತು ಗೊತ್ತಿಲ್ಲ, ಯಾಕೆ ಕುಡಿತಾ ಇದಾರೆ ಗೊತ್ತಿಲ್ಲ. ಟೀಗೆ ಒಂದು ಚಿಕ್ಕ ಕಥೆ ಇದೆ, ಟೀ ಇಂಡಿಯಾದಲ್ಲಿ ಹೆಂಗ್ ಸ್ಪ್ರೆಡ್ ಆಯ್ತು ಅಂತ. ಬ್ರಿಟಿಷರು ಇಂಡಿಯಾದಲ್ಲಿ ದೇ ಸಾ ಹ್ಯೂಜ್ ಪೊಟೆನ್ಶಿಯಲ್. ಚೈನಾ ತರ ಕ್ಲೈಮೇಟ್ ಇರೋ ದೇಶ ಇಂಡಿಯಾದಲ್ಲಿದೆ, ಅವನ್ನೆಲ್ಲವನ್ನು ನಾವು ಟೀ ಗಾರ್ಡನ್ಸ್ ಮಾಡೋಣ ಅಂತ ನಿಮ್ಗೆ ಅಸ್ಸಾಂ ಬೆಲ್ಟ್, ನಾರ್ತ್ ಈಸ್ಟ್ ಇಂಡಿಯಾ, ಕೇರಳ ಬೆಲ್ಟ್ ಎಲ್ಲ ಕಡೆ ಕಾಡುಗಳನ್ನ ಕಡಿದು ಟೀ ಮಾಡಿದ್ರು. ಅವ್ರು ಅನ್ಕೊಂಡಿದ್ಕಿಂತ ಜಾಸ್ತಿ ಬಂತು ಟೀ. ದೇ ನೆವರ್ ಎಕ್ಸ್ಪೆಕ್ಟೆಡ್. ನಾವ್ ಯಾವಾಗ್ಲೂ ಸಕ್ಸಸ್ ಫೇಲ್ಯೂರ್ ರೇಷನ್ ನೋಡ್ತೀವಿ. ಅವ್ರಿಗೇನು ಫ್ರೀಯಾಗಿ ಪುಕ್ಷಟೆ ಕೆಲ್ಸಗಾರ ಸಿಕ್ತಿದ್ರು, ಇಂಡಿಯನ್ ಸಿಕ್ತಿದ್ರು, ಸ್ಲೇವ್ಸ್ ಮಾಡ್ಕೊಂಡಿದ್ರು, ಅವ್ರನ್ನ ಬೆಳೆಸ್ತಿದ್ರು. ಎಷ್ಟು ಜಾಸ್ತಿ ಆಯ್ತು ಅಂತಂದ್ರೆ ಯುರೋಪ್ ಪೂರ್ತಿ ಸರ್ಪ್ಲಸ್ ಆಗಿ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಸೊ ಏನ್ ಮಾಡಿದ್ರು, ಇದನ್ನ ಜನರಿಗೆ ರೂಢಿ ಮಾಡಿಸ್ಬೇಕಲ್ಲ. ದೇ ಸ್ಟಾರ್ಟೆಡ್ ಗಿವಿಂಗ್ ಫ್ರೀ ಟೀ ಫಾರ್ ಫಸ್ಟ್ ಕ್ಲಾಸ್ ಟ್ರೈನ್ ಟ್ರಾವೆಲರ್ಸ್. ರೈಲ್ವೆ ಸ್ಟೇಷನ್ ಅಲ್ಲಿ ಮೊದಲು ಫ್ರೀ ಆಗಿ ಟೀ ಹಂಚಕ್ ಶುರು ಮಾಡಿದ್ರು. ಸೊ ಜನರ ತಲೆಯಲ್ಲಿ ಏನ್ ಬಂತು, ನಾನು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡೋದ್ರೆ ನನಗೆ ಬ್ರಿಟಿಷರು ಟೀ ಸಿಗುತ್ತಾರೆ, ಟೀ ಕೊಡ್ತಾರೆ. ಚೈನಾದವ್ರು ಟೀ ಕುಡಿಯೋದು ಹೆಂಗೆ, ಅವಾಗ ಕುದಿಸಿ ಊಟ ಆದ ತಕ್ಷಣ ಕುಡಿತಾರೆ. ಟೀ ಪಿತ್ತವೃದ್ಧಕ, ಫ್ರೆಶ್ ಟೀ ಕುದಿಸಿ ಕುಡಿದ್ರೆ ಅವ್ರ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಅಂತ. ನಮ್ ತರ ಅದಕ್ಕೆ ಹಾಲು, ಬೆಣ್ಣೆ, ಸಕ್ಕರೆ, ಏಲಕ್ಕಿ, ಶುಂಠಿ ಎಲ್ಲ ಸೇರಿಸಿ ಕುಡಿಯಲ್ಲ ಅವರು. ಈ ಸ್ಲೇವರಿ ಇತ್ತಲ್ಲ ನಮಗೆ, ಟೀ ಕುಡಿದ್ರೆ ಬೆಳ್ಳಗಾಗ್ತೀವಿ, ನಾವು ಬ್ರಿಟಿಷರ್ಸ್ ತರ ಆಗ್ತೀವಿ, ನಾವು ಸಾವುಕಾರ ಆಗ್ತೀವಿ, ಸಾವುಕಾರ ಮನೇಲಿ ಟೀ. ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಟೀ. ಎಷ್ಟು ಪ್ರಾಬ್ಲಮ್ ಆಗಕ್ ಶುರು ಆಯ್ತು ಅಂತ ಅಂದ್ರೆ, ಫೈನ್ ಕ್ವಾಲಿಟಿ ಟೀನ ಎಕ್ಸ್ಪೋರ್ಟ್ ಮಾಡ್ತಿದ್ರು, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಟೀನ ಇಂಡಿಯಾದಲ್ಲಿ ಮಾರಕ್ ಶುರು ಮಾಡಿದ್ರು, ಕಸಾನ ಲೇಬರ್ ಕ್ಲಾಸ್ ಕೊಡಕ್ ಶುರು ಮಾಡಿದ್ರು, ಮನೆ ಮನೆಗೂ ತಲುಪ್ತು. ಸೊ ದಿಸ್ ಈಸ್ ಹೌ ನಾರ್ತ್ ಕರ್ನಾಟಕದಲ್ಲಿ ಡ್ರೈ ರೀಜನ್ಸ್ ಅಲ್ಲಿ ಟೀ ಯಾಕೆ ಸಿಗಕ್ ಶುರು ಆಯ್ತು ಅಂತಂದ್ರೆ, ಇಫ್ ಯು ಸಿ ಈಗಲೂ ನಾರ್ತ್ ಕರ್ನಾಟಕ ಡೆವಲಪ್ ಆಗಿಲ್ಲ ಮೇಡಮ್. ನನಗೊಂದು ಬಾರಿ ದೊಡ್ಡ, ಐ ಮೀನ್ ಎಲ್ಲ ಸರ್ಕಾರಗಳ ಮೇಲೂ ಒಂದಷ್ಟು ನನಗೆ ಫ್ರಸ್ಟ್ರೇಷನ್ ಇದೆ, ಬಿಕಾಸ್ ನಾರ್ತ್ ಕರ್ನಾಟಕ ಇಸ್ ಟೋಟಲಿ ಇಗ್ನೋರ್ಡ್. ಸೊ ನಿಮ್ಗೆ ಯಾವಾಗ ಈ ತರದ್ದು ಇವ್ರಿಗೆ ದೇ ಸ್ಟಾರ್ಟೆಡ್ ಫೀಲಿಂಗ್ ಇಟ್ ಎ ಲಕ್ಸುರಿ, ಬ್ರಿಟಿಷರು ನಮಗೆ ಟೀ ಕೊಡ್ತಾ ಇದಾರೆ, ಸೊ ಟೀ ಅಲ್ಲೇ ಖುಷಿ ಆಗ್ಬಿಟ್ರು. ತುಂಬಾ ಸಿಂಪಲ್ ಮಂದಿ ನಾವು. ಉತ್ತರ ಕರ್ನಾಟಕದಲ್ಲಿ ಮೊದಲಿನ ದಿನಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ನು 2 ರೊಟ್ಟಿ ಇರ್ತಿತ್ತು, ಮಧ್ಯಾಹ್ನ ಊಟನೂ 2 ರೊಟ್ಟಿ ಇರ್ತಿತ್ತು, ರಾತ್ರಿನೂ 2 ರೊಟ್ಟಿ ಇರ್ತಿತ್ತು. ಬಟ್ ಇವಾಗ ಏನಾಯ್ತು, ಟೀ ಯಾವಾಗ ಅದು ಜನಮಾನಸ ಆಯ್ತು, ನೆಕ್ಸ್ಟ್ ಅಪ್ಗ್ರೇಡೇಷನ್ ಟೀ ವಿತ್ ಬಟರ್, ಟೀ ವಿತ್ ರಸ್ಕ್, ಟೀ ವಿತ್ ಬ್ರೆಡ್ ಆಯ್ತಲ್ಲ, ಅದು ಎಲ್ಲ ವ್ಯವಸ್ಥೆನ ಹಾಳು ಮಾಡ್ತಾ ಬಂತು. ಯಾಕಂದ್ರೆ ಅವರು ರೊಟ್ಟಿ ತಿಂದು ಗಟ್ಟಿದ್ದವರು ಬ್ರೆಡ್ ತಿಂದು ಬ್ರೆಡ್ ತರ ಆಗೋದು, ಆ ಪರಿಸ್ಥಿತಿ ಬಂತು. ಅದಕ್ಕೆ ಅವೆಲ್ಲ ನಾವು ಸಿಂಪಲ್. ಮತ್ ಬಹಳ ಜನ ಕೇಳ್ತಾರೆ, 100 ವರ್ಷ ಬದುಕಿ ನಾವ್ ಏನ್ ಮಾಡೋದು ಅಂತ. 100 ವರ್ಷ ನಾವು ಬದುಕೋ ಅಜೆಂಡಾ ಇಲ್ಲ ನಮ್ದು. ಇದ್ದೋಸ್ ದಿನ ನಿರೋಗಿಯಾಗಿ ಬದುಕೋಣ. ನಾವು ಹಾಸ್ಪಿಟಲೈಸ್ ಆಗಿ, ಕ್ಯಾನ್ಸರ್ ಆಗಿ 30 ಲಕ್ಷ 40 ಲಕ್ಷ ಟ್ರೀಟ್ಮೆಂಟ್ ಮಾಡೋ ತರ, ನಮ್ಮ ಮಕ್ಕಳೆಲ್ಲ ನಾವು ಮಾಡಿದ್ದೆಲ್ಲ ಆಸ್ತಿನ ಹೋಗಿ ಹಾಸ್ಪಿಟಲ್ ಇಡೋ ತರ ನಾವು ಬದುಕಿ ಹೋಗೋದು ಬೇಡ. ಇದ್ದಷ್ಟು ದಿನ ಆರೋಗ್ಯವಾಗಿ ಬದುಕೋಣ. ಮತ್ತೆ ನೀವು ಎಲ್ಲಾನು ಬಿಟ್ಬಿಡಿ ಅಂತ ನಾವು ಹೇಳಲ್ಲ, ಜೊತೆಗೆ ಆಡ್ ಆನ್ ಮಾಡ್ಕೊಳ್ಳಿ, ಒಳ್ಳೆ ಥಿಂಗ್ಸ್ ಅನ್ನ ಆಡ್ ಆನ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಟೀ ಕಾಫಿಗೂ ಇದಕ್ಕೂ ಕಂಪ್ಯಾರಿಸನ್ ಇದೆ. ಇದ್ರ ಬದಲು ಇದು ವಾರದಲ್ಲಿ 1-2 ದಿನ 3 ದಿನ ರಿಪ್ಲೇಸ್ಮೆಂಟ್ ಮಾಡಿ ಅನ್ನೋದು. ಬಟ್ ಏನಂದ್ರೆ, ಈಗ ನನ್ನ ಕ್ವಶನ್ ಏನಂದ್ರೆ, ಈಗ ಟೀ ಕಾಫಿ ಅನ್ನೋದು ಜನರಲ್ ಹೆಂಗ್ ಅಡಿಕ್ಷನ್ ಆಗ್ಬಿಡುತ್ತೆ ಅಂದ್ರೆ, ಈ ಟೈಮಲ್ಲಿ ಕುಡಿಬೇಕು ಅನ್ನೋಂಥದ್ದಾಗಿರ್ಬೋದು. ಅದೇ ರೀತಿ ಇದು ಕೂಡ ಅಂದ್ರೆ, ಒಂದು ಶುರು ಆಗ್ಬಿಟ್ರೆ ಅದು ಅರ್ಧ ಗೆದ್ದಂಗಂತೆ. ಸೊ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ತುಂಬಾ ಜನರಲ್ಲಿ. ಹೆಂಗೋ ಮಾಡಿ ನಾವು ಅವ್ರಿಗೆ ಇದನ್ನ ಒಪ್ಪಿಸಿ ಕುಡಿಸಕ್ ಶುರು ಮಾಡಿದ್ರೆ, ಇದರಲ್ಲೂ ಅಡಿಕ್ಷನ್ ಆಗುವಂತ ರೀತಿ ಇದೆಯಾ, ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ ಮೇಡಮ್, ಇದರಲ್ಲಿ ಫಸ್ಟ್ ಅಡಿಟಿವ್ಸ್ ಏನಿಲ್ಲ, ಕೆಮಿಕಲ್ಸ್ ಏನಿಲ್ಲ. ಅಲ್ಲ, ನಾನು ಆತರ ಕೇಳ್ತಿರೋದಲ್ಲ. ಇದು ಕೂಡ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟು ನಮ್ಮ ದೇಹಕ್ಕೆ ಒಳ್ಳೇದ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಮತ್ತದನ್ನ ಹುಡ್ಕೊಂಡು ಹೋಗ್ತೀವಿ. ಕರೆಕ್ಟ್, ಹುಡ್ಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ. ಒಂದು. ಎರಡನೇದು, ನಾವು ಆಗ್ಲೇ ಅದು ಹೇಳಿದ್ವಲ್ಲ, ಈಗ ಚಿಕ್ಕ ಮಕ್ಳಿಗೆಲ್ಲ ಕುಡ್ಸಕೊಂಡ್ ಡ್ರಿಂಕ್, ದೊಡ್ಡವರು ಕುಡಿಯೋಕೆ ಟೀ ಕಾಫಿ, ಅವೆಲ್ಲ ನ್ಯೂಟ್ರಲೈಸ್ ಆಗ್ಬಿಡುತ್ತಲ್ಲ. ಸೊ ನಿಮಗೆ ಫಸ್ಟ್ ದುಡ್ಡು ಸೇವ್ ಆಗುತ್ತೆ. ಎರಡನೇದು, ಇಮ್ಯುನಿಟಿ ಬಿಲ್ಡ್ ಆಗಕ್ ಶುರು ಆಯ್ತು, ಆರೋಗ್ಯ ಚೆನ್ನಾಗಕ್ ಶುರು ಆಯ್ತು ಅಂತಂದ್ರೆ ಕಂಟಿನ್ಯೂ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ವಲ್ಲ. ಆಮೇಲೆ ಆಗ್ಲೇ ಇವ್ರು ಹೇಳ್ತಿದ್ರು ಹೀಟ್ ಅನ್ನೋದು. ಸೊ ನಾನು ಹೆಂಗೆ ಅರ್ಥ ಮಾಡ್ಸಿದ್ರು ಅದು ಹೀಟ್ ಕೋಲ್ಡ್ ಕಾನ್ಸೆಪ್ಟ್ ಅರ್ಥ ಆಗದ್ ಸ್ವಲ್ಪ ಕಷ್ಟ. ಸೊ ಹೀಟ್ ಆಗ್ತಿದೆ ಅನ್ಕೊಳ್ಳಿ, ಅದು ನಾವು ಅಳವಿ ಕುದಿಸಿ ಇಮಿಡಿಯೇಟ್ ಆಗಿ ಕುಡಿದ್ಬಿಟ್ವಿ, ನಮ್ಗೆ ಹೀಟ್ ಆದಂಗ ಅನ್ಸ್ತು. ಕಾಮಕಸ್ತೂರಿ ಬೀಜ ಇದೆ, ನಿಮಗೆ ಪ್ರತಿದಿನ ಕಾಳನ್ನ ನೆನ್ಸಿಟ್ಟು ಬೇಯಿಸಕ್ಕಾಗಲ್ಲ. ನಾನಾಗ್ಲೇ ಹೇಳ್ದೆ, ಡೈಲಿ ರಾತ್ರಿ ನೆನ್ಸಿಟ್ಬೇಕು, ಬೆಳಿಗ್ಗೆ ಎದ್ದು ಬೇಯಿಸ್ಬೇಕು. ಬೇಯಿಸಕ್ ಒಂದೂವರೆ ಗಂಟೆ ಟೈಮ್ ಬೇಕು. ನಾವೆಲ್ಲ ಕೆಲ್ಸಕ್ಕೆ ಹೋಗೋರು, ಫಾಸ್ಟ್ ಲೈಫ್, ನಮಗೆ ಕಾಳುಗಳು ತಿನ್ನಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ ಈಸಿಯಾಗಿ ಯು ಕ್ಯಾನ್ ಪ್ರಿಪೇರ್ ದಿ ಪಾರಿಡ್ಜ್, ಗಂಜಿ ತರ ಮಾಡ್ಕೊಳ್ಳೋದು, ಕುಡಿಬಹುದು. ಸೊ ನಿಮ್ಗೆ ಸಂಜೆ ಬಂದ್ರಿ, ಕಾಫಿ ಕುಡಿಯೋದ್ ಬೇಸಿಕ್ ಐಡಿಯಾ ಏನು, ನನಗೆ ಎನರ್ಜಿ ಬೇಕು ಅಂತ. ಎನರ್ಜಿ ಎಲ್ಲಿಂದ ಕೊಡುತ್ತೆ ಕಾಫಿ? ನಿಮ್ಮ ಮೂಳೆನ ಸೌಸಿ ನಿಮ್ಮ ರಕ್ತಕ್ಕೆ ಸೇರಿಸಿ ಕ್ಯಾಲ್ಸಿಯಂ ಸ್ಪೈಕ್ ಆದಾಗ ಸೊ ನಿಮ್ಗೆ ಯು ಫೀಲ್ ಎನರ್ಜೆಟಿಕ್. ಅದಕ್ಕೆ ಕಾಫಿ ಕುಡಿದಾಗ 10 ನಿಮಿಷ ಅರ್ಧ ಗಂಟೆ ಯು ಫೀಲ್ ರಿಯಲಿ ಎನರ್ಜೆಟಿಕ್, ಫ್ರೆಶ್ ಅನ್ಸ್ಬಿಡುತ್ತೆ. ಕಾಫಿ ಸ್ಮೆಲ್, ಫ್ರೇಗ್ರೆನ್ಸ್ಗೆ ಯು ಫೀಲ್ ಗುಡ್. ನಿಮ್ಗೆ ಅದೇ ಫ್ರೇಗ್ರೆನ್ಸ್, ಅದೇ ಎನರ್ಜಿ ಇದು ಲಾಂಗರ್ ಲೆಂತ್ ಕೊಡುತ್ತೆ. ಉದಾಹರಣೆಗೆ ನೀವು
ಸಂಜೆ 4:15 ಗಂಟೆಗೆ ಆಫೀಸಿಂದ ಹೋದ್ರಿ, ನೀವು ಅಡಿಗೆ ಮಾಡಕ್ 2 ಅವರ್ ಟೈಮ್ ಇದೆ ನಿಮಗೆ, 7:30-8 ಗಂಟೆ ತನಕ ನೀವು ಊಟ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಎನರ್ಜಿಗೋಸ್ಕರ ತಾನೇ ನೀವು ಕಾಫಿಗೆ ಸಕ್ಕರೆ ಹಾಕೊಳ್ಳೋದು, ಕಾಫಿ ಮಾಡ್ಕೊಳ್ಳೋದು, ಕುಡಿಯೋದು. ಸೊ ಅಷ್ಟು ಎನರ್ಜಿ, ಪಾಸಿಟಿವ್ ಎನರ್ಜಿ ಬರ್ತಿದೆ, ಯು ಡೋಂಟ್ ಗೆಟ್ ಡಿಸ್ಚಾರ್ಜ್ ಸೂನ್ ಅಂತಂದ್ರೆ ಲೆಟ್ ಇಟ್ ಬಿ ಅಡಿಕ್ಟಿವ್. ಪ್ರಾಬ್ಲಮ್ ಏನಿದೆ? ಯಾ ಡೆಫಿನೆಟ್ಲಿ. ಈಗ ಕೊನೆಯದಾಗಿ ಈ 3 ಪ್ರಾಡಕ್ಟ್ಗಳನ್ನ ಹೇಗೆ ಬಳಸಬೇಕು, ಬಳಕೆ ಮಾಡೋ ರೀತಿನ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಮೇಡಮ್, ಇದು ಅಳವಿ ಕಾಳು ಬಂದ್ಬಿಟ್ಟು ನಾವು ಜನರಲ್ ಆಗಿ ಬಳಕೆ ಮಾಡೋದಂತಂದ್ರೆ ನೈಟು ಇವಾಗ ಒಂದು ಪಾತ್ರೆ ತಗೊಳ್ಳಿ, ಟೀ ಮಾಡೋ ಪಾತ್ರೆ ಅಂತೆಲ್ಲ, ಆ ಪಾತ್ರೆ ತಗೊಳ್ಳಿ. ಒಂದು ಟೀ ಗ್ಲಾಸ್, ಒಬ್ಬ ಮನುಷ್ಯನಿಗೆ ನಾ ಹೇಳ್ತಿರೋದು ಆಕ್ಚುಲಿ ಬೇಸ್ಡ್ ಆನ್ ಪೀಪಲ್ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಾವು ಒಬ್ಬ ಮನುಷ್ಯನ ಕನ್ಸಿಡರೇಷನ್ ಮಾಡಿ ಒಂದು ಟೀ ಪಾತ್ರೆ ತಗೊಳ್ಳಿ, ಅದರಲ್ಲಿ ಒಂದು ಟೀ ಗ್ಲಾಸ್ ನೀರ್ ಹಾಕಿ 2 ಟೀ ಸ್ಪೂನ್ ಅಳವಿ ಕಾಳು ಮಿಕ್ಸ್ ಅನ್ನ ಹಾಕಿ ನೈಟು. ಬೆಳಗ್ಗೆ ಜಸ್ಟ್ ಟೀ ಕಾಫಿ ಹೆಂಗ್ ನೀವು ಬಾಯ್ಲ್ ಮಾಡ್ತೀರಲ್ಲ ಹಂಗ್ ಬಾಯ್ಲ್ ಮಾಡಿ ಕುಡೀರಿ. ಅದ್ರಲ್ಲಿ ಮತ್ತೆ ನೀರ್ ಹಾಕ್ಬೇಕಾ? ಅದೇ ನೀರು ರೆಡಿ ಇರ್ತದ, ಅದು ಆ ಸೋಕ್ ಮಾಡಿದ ವಾಟರ್ನೇ ಅದನ್ನೇ ಬಿಸಿ ಮಾಡಿದ್ರೆ ಮುಗೀತಷ್ಟೇ. ಮತ್ತೆ ಒಬ್ಬರಿಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು, ನಿಮ್ಮ ಟೇಸ್ಟ್ ನಿಮ್ಮ ಇದಕ್ಕೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ದಟ್ಸ್ ಯುವರ್ ವಿಶ್, ನಿಮ್ಗೆ ಗೊತ್ತಾಗುತ್ತೆ, ಗ್ರಿಪ್ ಸಿಗುತ್ತೆ. ಓಕೆ, ಆ ತರ ಮಾಡ್ಕೊಂಡು ಹೋಗ್ಬೋದು. ಸ್ಪೆಷಲೈಸ್ ಆಗಿ ಟ್ರೀಟ್ಮೆಂಟ್ ಬೇಕಂದಾಗ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವರು ಹೇಳ್ತಾರೆ ನಿಮ್ಗೆ ಯಾವ ತರ ತಗೋಬೇಕು, ನೀವು ಬೆಳಿಗ್ಗೆ ತಗೋಬೇಕಾ ಅಥವಾ ಬಿಫೋರ್ ಮೀಲ್, ಆ ತರ ಅವರು ಸಜೆಸ್ಟ್ ಮಾಡ್ತಾರೆ. ಪರ್ಟಿಕ್ಯುಲರ್ ಸಮಸ್ಯೆ ಅಂತ ಬಂದಾಗ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಮುಂದಿನ ಸಂಚಿಕೆ. ಇದನ್ನ ಆತರ ಬಳಸಬಹುದು ಮೇಡಮ್. ಬಟ್ ಇದು ಹುರುಳಿ ಕಾಳು ಬಂದ್ಬಿಟ್ಟು ನಿಮ್ಗೆ ಸಿಂಪಲ್ ಇದೆ ಮೇಡಮ್. ನೀವು ಒಂದು ಟೀ ಗ್ಲಾಸ್ ನೀರನ್ನ ಬಿಸಿ ಮಾಡಿ ಲಿಟಲ್ ಬಬಲ್ ಬರೋ ತರ ಕಾಯ್ಬೇಕು. ಬಂದ್ಮೇಲೆ 2 ಟೀ ಸ್ಪೂನ್ ಅಷ್ಟು ಈ ಹಾರ್ಸ್ ಗ್ರಾಮ್ ಪೌಡರ್ ನ ಅದಕ್ಕೆ ಆಡ್ ಮಾಡ್ಬೇಕು. ಶೇಕ್ ಮಾಡ್ತಾ ಜಸ್ಟ್ ಉಕ್ಕು ಮಟ್ಟಕ್ಕೆ ಬಂದ್ಮೇಲೆ ಸ್ಟಾಪ್ ಮಾಡಿ ಕುಡಿಬಹುದು. ನಿಮಗೆ ಇನ್ಸ್ಟಂಟ್ ರೆಡಿ ಇರ್ತದೆ. ಇದಕ್ಕೇನು ಯಾವ್ದು ಸೋಕ್ ಮಾಡೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸೇಮ್ ಅದೇ ತರ, ಬಟ್ ಇದು ನೈಟ್ ಅನ್ನ ನೀವು 2 ಟೀ ಸ್ಪೂನ್, ಒಂದು ಯಾವ ಬೇಸಿಲ್ ಸೀಡ್ಸ್ ನಾರ್ಮಲಿ ಒಂದು ಗ್ಲಾಸ್ ವಾಟರ್ಗೆ ನೀವು 2 ಟೀ ಸ್ಪೂನ್ ಇದನ್ನ ಆಡ್ ಮಾಡ್ಕೊಳ್ಳಿ. ನೈಟ್ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳಿ. ಬೆಳಿಗ್ಗೆ ಸೋಕ್ ಮಾಡಿ ನೈಟ್ ತಗೊಳ್ಳಿ. ಅದರಲ್ಲಿ ಏನು ಕುದಿಸೋದು ಅದೇನು ಪ್ರಶ್ನೆ ಇಲ್ಲ, ಜಸ್ಟ್ ಸೋಕ್ ಮಾಡಿ ಕುಡಿಯೋದಷ್ಟೇ, ಅದು ನೆನೆಸೋದು ಕುಡಿಯೋದಷ್ಟೇ. ಅದು ಬೇಸಿಲ್ ಸೀಡ್ಸ್ ಸರ್ ಹೇಳ್ದಂಗೆ ಆಗ್ಲಿ ವಾಟರ್ ಬಾಟಲ್ ಹಾಕೊಂಡು ನೀವು ಡೈಲಿ ಕನ್ಸ್ಯೂಮ್ ಮಾಡಬಹುದು. ಬಟ್ ಕೆಲವರಿಗೆ ಫುಲ್ ಡೇ ಸ್ವೀಟ್ ನೀರು ಕುಡಿಲಿಕ್ಕೆ ಆಗಲ್ಲ ಅಂತಂದ್ರೆ ಅದು ಯಾವ ತರ ಬೇಕಾದ್ರೂ ಬಳಸಬಹುದು. ಬಟ್ ಸೋಕ್ ಮಾಡಿ ಬಳಸಬೇಕು. 8 to 10 ಅವರ್ಸ್ ಸೋಕ್ ಆದ್ರೆ ವೆರಿ ಗುಡ್ ರಿಸಲ್ಟ್ ಬರುತ್ತೆ. ಒಳ್ಳೆ ಸ್ವೆಲ್ಲಿಂಗ್ ಆಗುತ್ತೆ, ಡೈಜೆಷನ್ ನಮ್ಗೆ ಹೆಲ್ಪ್ ಆಗುತ್ತೆ, ಮಲಬದ್ಧತೆ ಹೋಗುತ್ತೆ, ಕರಳೆಲ್ಲ ಕ್ಲೀನ್ ಆಗುತ್ತೆ, ಬಾಡಿ ಕ್ಲಿಯರ್ ಇರುತ್ತೆ. ಡೆಫಿನೆಟ್ಲಿ. ಸೊ 3 ಪ್ರಾಡಕ್ಟ್ಗಳ ಬಗ್ಗೆ ಒಂದು ವಿಸ್ತೃತವಾದ ಮಾಹಿತಿ ಕೊಟ್ಟಿದ್ದೀರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಉತ್ಪನ್ನಗಳು ಏನೇನಿದೆ, ಇದನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಂದ್ರೆ ಆರೋಗ್ಯ ಸಂಬಂಧಿ ಸಾಕಷ್ಟು ವಿಷಯಗಳಿಗೆ ಈ ಉತ್ಪನ್ನಗಳು ಒಂದು ರೀತಿ ಪರಿಹಾರ ಆಗಬಹುದು. ಹಾಗಾದ್ರೆ ಅದನ್ನೆಲ್ಲ ಹೇಗೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.